ಪ್ರಮಾಣಗಳಲ್ಲಿ ಕೂಡಿಸ್ಕೊಂಡು ಅವ್ರನ್ನ ಹೀಗೆ ಈಗೆಲ್ಲ ಕಟ್ಟಿಗೆ ಸಿಗಲ್ವಾ, ಇಲ್ಲ ಸಿಗ್ತಾ ಇಲ್ಲ, ಎಂದಿಗೂ ಸೋಲುವುದಿಲ್ಲ. ನಮ್ಮ ದಾವಣಗೆರೆ ಜಿಲ್ಲೆಯ ಉತ್ತರ ವಲಯದ ಶಿಕ್ಷಕರುಗಳಿಗೆ ಲಲಿತರಿ ತರಬೇತಿಯನ್ನು ನಮ್ಮ PRC ಕಚೇರಿಯ ಸಮೀಪವಿರುವ ಕೊಠಡಿಗಳಲ್ಲಿ ಆಯೋಜಿಸಲಾಗಿದೆ. ಚಿಕ್ಕಬುದಿಯಾಳ್ ಮತ್ತು ಅವರಗೆರೆ ತಂಡದಿಂದ ಸುಧಾ ಬಾರ್ಕಿ ಎಲೆಬೆಟ್ಟು ತಂಡದಿಂದ ಸುಧಾ ಬಾರ್ಕಿ ಮೇಡಮ್. ಎಲ್ಲರಿಗೂ ಶುಭೋದಯ. ಇವತ್ತಿನ ದಿವಸ ನಿನ್ನೆ ನಡೆದಂತಹ ವರದಿಯನ್ನು ನಾನು ಮಂಡಿಸುತ್ತಿದ್ದೇನೆ. ಸ್ಥಳ BRC ಕೇಂದ್ರ, ದಾವಣಗೆರೆ ಉತ್ತರ ವಲಯ. ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಶುಭಾಶಯಗಳನ್ನು ತಿಳಿಸುತ್ತಾ ವರದಿ ವಾಚನವನ್ನು ತಿಳಿಸುತ್ತಾ ವರದಿ ವಾಚನವನ್ನು ಪ್ರಾರಂಭಿಸುತ್ತಾರೆ. ವಿದ್ಯೆಯನ್ನು ಸೋಲಿಸುವ ಅಸ್ತ್ರ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಹೆತ್ತವರ ಆಶೀರ್ವಾದ ಮೀರಿದ ಶಕ್ತಿ ಸೃಷ್ಟಿಯಲ್ಲಿ ವಿದ್ಯೆಯನ್ನು ಕಲಿತು ನೋಡು, ಹೆತ್ತವರಿಗೆ ತಲೆ ಬಾಗಿ ನೋಡು, ಇವೆರಡು ಜೀವನದ ಪಾಠ ಒಮ್ಮೆ ಅರಿತು ನೋಡು ಎಂಬ ಜೀವನದ ಪಾಠದೊಂದಿಗೆ ವರದಿಯನ್ನು ಪ್ರಾರಂಭಿಸುತ್ತಿದ್ದೇನೆ. ದಿನಾಂಕ 13/11/2024 ತರಬೇತಿಯು ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾಯಿತು. ಎಲ್ಲರೂ ಮಂಡಕ್ಕಿ ಮೆಣಸಿನಕಾಯಿಯನ್ನು ಸವಿದು ತರಬೇತಿಯನ್ನು ಸೇರಿದರು. ಮೊದಲಿಗೆ ವಿಜಯಕುಮಾರಿ ಮೇಡಮರವರು ಶುಭೋದಯವನ್ನು ಹೇಳಿದರು. ಪ್ರಾರ್ಥನೆಯನ್ನು ಭಾಗ್ಯ ಮೇಡಮರು ಮತ್ತು ಶೈಲಜಾ ಮೇಡಮರವರು ಹೇಳಿದರು. ಚಿಂತನೆ ರೇಖಾ ಮೇಡಮ್ ಮನುಷ್ಯನ ಜೀವನದಲ್ಲಿ ಬರುವ ಕಷ್ಟಗಳ ಬಗ್ಗೆ ಚಿಂತನೆಯನ್ನು ಮಾಡಿದರು. ಶ್ವೇತಾ ಮೇಡಮರವರು ಸವಿಸ್ತಾರವಾಗಿ ವರದಿಯನ್ನು ಮಂಡಿಸಿದರು. ಚಟುವಟಿಕೆಗಳಿಲ್ಲದ ಪಾಠ ಗಿಡಗಳಿಲ್ಲದ ತೋಟದಂತೆ ಎಂದು ಹೇಳುತ್ತಾ ಒಂದು ಚಟುವಟಿಕೆಯನ್ನು ಮಾಡಿಸಿದರು. ವಿಜಯ ಮೇಡಮ್ ಟೋಪಿ ಮಾಡುವುದರ ಮೂಲಕ ಎಲ್ಲರಿಗೂ ಒಂದೊಂದು ಟೋಪಿಯನ್ನು ಹಾಕಿಸಲಾಯಿತು ಮತ್ತು ಆ ಒಂದು ಟೋಪಿಯ ಫೋಟೋ ಸೆಷನ್ನು ಸಹ ಆಯಿತು. ನಂತರ ದುಂಬಿಯು ಪುಷ್ಪಗಳ ವಾಸನೆಯನ್ನು ಹಿಡಿದುಕೊಂಡು ಬಂದಂತೆ ಟೋಪಿಗಳ ವಾಸನೆಯನ್ನು ಹಿಡಿದುಕೊಂಡು ಶ್ರೀಯುತ ಸೈಫುಲ್ಲಾ ಸರ್ ಅವರು ಯಾಕೆ ಕಾಡುತ್ತಿದೆ ಸುಮ್ಮನೆ ನನ್ನನ್ನು ಯಾವುದೋ ಈ ರಾಗ ಎಂದು ಝೇಂಕರಿಸಿ ಎಲ್ಲರಿಗೂ ವಿಜಯವಾಗಲಿ ಎಂದು ಹೇಳಿ ಹೋದರು. ನಂತರ ವಿಜಯಕುಮಾರಿ ಮೇಡಮ್ ಅವರು 3ನೇ ತರಗತಿಯ ಎಲ್ಲ ವಿಷಯಗಳ ಮೈಲುಗಲ್ಲುಗಳ ತರಬೇತಿಯಲ್ಲಿರುವ ಸುಮಾ ಮೇಡಮ್ 2ನೇ ತರಗತಿಯ ವಿಷಯಗಳ ಬಗ್ಗೆ ಹೇಳಿದರು. 3ನೇ ತರಗತಿ ಎಲ್ಲ ವಿಷಯಗಳ ಮೈಲುಗಲ್ಲುಗಳು ಮತ್ತು ಮೆಟ್ಟಿಲುಗಳ ಸಂಖ್ಯೆ ಸರೋಜಿನಿ ಮೇಡಮ್ ಮತ್ತು ಚಂದ್ರಕಲಾ ಮೇಡಮ್ ಅವರು ವಿಸ್ತರಿಸಿದರು. ನಂತರ ಹವಾಮಾನ ನಕ್ಷೆಯ ಬಗ್ಗೆ ಚರ್ಚೆ ನಡೆಯಲಾಯಿತು. 3ನೇ ತರಗತಿಯ ಕನ್ನಡದಲ್ಲಿ ಕಲಿಕಾ ಫಲಗಳು ಭಾಗ 1ರಲ್ಲಿ ಕಲಿಕಾ ಫಲಗಳೇ ಮುಂದುವರೆದಿದೆ. ಭಾಗ 2ರಲ್ಲೂ ಪುನರಾವರ್ತನೆಯಾಗಿವೆ ಎಂದು ಗಮನಿಸಲಾಯಿತು. ನಂತರ ತಟ್ಟೆಗಳ ಪರಿಚಯ ಮಾಡಿಸಿದರು. 1ನೇ ತಟ್ಟೆಯಲ್ಲಿ ಶಿಕ್ಷಕರ ಸಂಪೂರ್ಣ ಸಹಾಯ, ಕಪ್ಪು ಹಲಗೆಯ ಮುಂದೆ ನಿಂತಿರುವ ಶಿಕ್ಷಕಿ, ಲೋಗೋ, ಅಭ್ಯಾಸ ಪುಸ್ತಕ, ಓದುತ್ತಿರುವ ಅಭ್ಯಾಸ ಪುಸ್ತಕ ಬರೆಯುತ್ತಿರುವ ಕೈ, ಜಾರುಪಟ್ಟಿ, ಲೋಗೋಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದರು. 3ನೇ ತಟ್ಟೆಯಲ್ಲಿ ಲೋಗೋ, ಹಸುಕಾಡು ಪದಗಳು, ಗೆಳೆಯರ ಸಹಾಯ, ಜಿಂಕೆ ಕಾರ್ಡು, ವಾಕ್ಯಗಳು, ಆಮೆ, ಡೈಸ್ ಆಟ, ಪದಶಬ್ದ ಆಟ, ಕುದುರೆ ಗೆಲುವಿನ ಆಟ. 3ನೇ ತಟ್ಟಿ ಸ್ವಕಲಿಕಾ ವಾಚಕ, ದರ್ಜಾ ಮಾಪನ, ಅಭ್ಯಾಸ ಪುಸ್ತಕ, ಸ್ವಂತ ವಾಕ್ಯಗಳು, ಪದಗಳ ಅರ್ಥಗಳು, ವಂದಿಸಿ ಬರೆಯಿರಿ, ಪ್ರಶ್ನೆಗಳಿಗೆ ಉತ್ತರಗಳು, ಎಲ್ಲ ಚಟುವಟಿಕೆಗಳು ಇರುತ್ತವೆ ಎಂದು ಹೇಳಲಾಯಿತು. Education is the ability to listen to almost anything, your temper of self-confidence ಎಂಬಂತೆ 2ನೇ ಪೀರಿಯಡ್ 2ನೇ ಅವಧಿಯಲ್ಲಿ ಇಂಗ್ಲೀಷನ್ನು ನೇಮಾವತಿ ಮೇಡಮರು ಹೇಳಲಾಯಿತು. ENK ಬಗ್ಗೆ ಸವಿಸ್ತಾರವಾಗಿ ಹೇಳಿದರು.
LS ಮತ್ತು RW ಎಂಬ ಇವುಗಳನ್ನು ಹೇಳಿದರು. LS 40 ಮಿನಿಟ್ಗಳಿರುತ್ತೆ, 40 ಮಿನಿಟ್ RW ಇರುತ್ತೆ ಎಂದು ಹೇಳಿದರು. ಥೀಮ್ಸ್ ಆರ್ ಮೈಲ್ ಸ್ಟೋನ್ಸ್, ಇವು 7 ಇರುತ್ತೆ LSನಲ್ಲಿ, ಮತ್ತು ಸೆಗ್ಮೆಂಟ್ಸಿ ಇವು ಸಹ LSನಲ್ಲಿ 7 ಇರುತ್ತವೆ ಎಂದು ಹೇಳಲಾಗಿದೆ. ಪ್ರತಿ ಪಾಠಕ್ಕೂ ಈ ರೀತಿಯ 7 ಸೆಗ್ಮೆಂಟ್ಸಿ ಒಂದೊಂದು ಬರುತ್ತವೆ ಎಂದು ಹೇಳಿದರು. 6 ಕಮಾಂಡ್ಸ್ LSನಲ್ಲಿ ಬರುತ್ತವೆ. ಸೆಗ್ಮೆಂಟ್ಸ್ಗಳು 7 ಯಾವೆಂದರೆ ಕಾನ್ಸೆಪ್ಟ್ ಪ್ರೆಸೆಂಟೇಷನ್, ರೈಮ್ಸ್, ಕನ್ವರ್ಸೇಷನ್, ಲ್ಯಾಂಗ್ವೇಜ್ ಗೇಮ್, ಸ್ಟೋರಿ, ಇವ್ಯಾಲ್ಯುಯೇಷನ್. ಅಷ್ಟರಲ್ಲಿ ಎಲ್ಲರಿಗೂ ಹೊಟ್ಟೆಗಳು ತಾಳ ಹಾಕಲಾರಂಭಿಸಿದವು. ನಂತರ ಕೆಳಗಿನಿಂದ ಚಪಾತಿ ನಮ್ಮನ್ನೆಲ್ಲ ಕೈಬೀಸಿ ಕರೆದವು. ನಾವು ಊಟಕ್ಕೆ ತೆರಳಿದೆವು. ಬೆಳಗಿನ ಅವಧಿ ಮುಕ್ತಾಯವಾಯಿತು. ನಂತರ ವಿಜಯಕುಮಾರಿ ಮೇಡಮರವರು ಮಧ್ಯಾಹ್ನದ ಅವಧಿಯಲ್ಲಿ ವಿಜಯಕುಮಾರಿ ಮೇಡಮರವರು ಗಣಿತದ ಒಂದು ಹಾಡನ್ನು ಹೇಳಿಕೊಟ್ಟರು. ರುದ್ರಸ್ವಾಮಿ ಸರ್ ಅವರು ಗಣಿತದ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಲುಗಲ್ಲುಗಳು ಆಕೃತಿಗಳೊಂದಿಗೆ ಪಯಣವಿದೆ, ಆಕೃತಿಗಳೊಂದಿಗೆ ಪಯಣ. ಎರಡನೇದು ಎಣಿಸೋಣ ಕುಣಿಯೋಣ, ಸಂಖ್ಯೆಗಳೊಂದಿಗೆ ನಡಿಗೆ. ನಾಲ್ಕನೇದು ಕೂಡಿಸುತ್ತಾ ನಲಿಯೋಣ, ಕಲಿಯೋಣ ಕಡೆಯೋಣ, ಎಣಿಸೋಣ ಗುಣಿಸೋಣ, ಸಮನಾಗಿ ಹಂಚೋಣ, ಚಿತ್ತಾರ, ಅಳೆಯೋಣ ಕಲಿಯೋಣ, ಮಾಹಿತಿ ಕಣಜ. ಹೀಗೆ 10 ಮೈಲಿಗಲ್ಲಿನ ಶೀರ್ಷಿಕೆಯನ್ನು ತಿಳಿಸಿಕೊಟ್ಟರು. 1ನೇ ತರಗತಿಯಿಂದ 2ನೇ ತರಗತಿಗೆ 3ನೇ ಮತ್ತು 3ನೇ ತರಗತಿ ಈ ಮೈಲುಗಲ್ಲುಗಳು ಹೀಗೆ ಸಮನ್ವಯತೆ ಸಾಧಿಸಿವೆ ಎಂಬುದನ್ನು ತಿಳಿಸಿದರು. ನಂತರ ಶಿಬಿರಾರ್ಥಿಗಳು ದಶಕ ತೆಗೆದುಕೊಂಡು ಕಳೆಯುವುದರ ಲೆಕ್ಕವನ್ನು ತೋರಿಸಿಕೊಡಲು ಕೇಳಿದರು. ಅದಕ್ಕೆ ರುದ್ರಸ್ವಾಮಿ ಸರ್ ಅವರು ಗಣಿತ ಕಿಟ್ ಬಳಸಿ ಹೇಗೆ ಕಳೆಯುವ ಲೆಕ್ಕ ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟರು. ಇದೇ ದಶಕ ಸಹಿತ ವ್ಯವಕಲನವನ್ನು ವಿಜಯಕುಮಾರಿ ಮೇಡಮ್ನವರು 10ರ ಸ್ಥಾನದಿಂದ ಬಿಡುಸ್ಥಾನಕ್ಕೆ ಬಂದಾಗ ಅದು 1/10 ಎಂಬುದು 10 ಬಿಡುಗಳಾಗುತ್ತವೆ. 100ರ ಸ್ಥಾನದಿಂದ 10 ಸ್ಥಾನಕ್ಕೆ ಬಂದಾಗ 100 ಎಂಬುದು 10 ಆಗುತ್ತವೆ ಎಂಬುದಾಗಿ ತಿಳಿಸಿ ಕಳೆಯುವ ವಿಧಾನವನ್ನು ತೋರಿಸಿಕೊಟ್ಟರು. ಜೊತೆಯಲ್ಲಿ ಇನ್ನೊಬ್ಬ ಶಿಬಿರಾರ್ಥಿಯೊಬ್ಬರು ತಾವು ಕಲಿಸುತ್ತಿರುವ ಕಳೆಯುವ ವಿಧಾನವನ್ನು ತೋರಿಸಿಕೊಟ್ಟರು. ಅಸಾಧ್ಯದಲ್ಲೂ ಸಾಧ್ಯವಿದೆ, ನಮ್ಮಿಂದ ಏನೂ ಆಗಲ್ಲ ಎನ್ನುವುದು ಬಿಟ್ಟರೆ ಕನಸಿಗೆ ತಕ್ಕಂತೆ ಕೆಲಸ ಮಾಡಿದರೆ ಅಷ್ಟೇ. ನಂತರ ರುದ್ರಸ್ವಾಮಿ ಸರ್ ಅವರು 1ನೇ ತರಗತಿ ಒಂದು ಕಲಿಕಾಫಲ ಪ್ರಾಯೋಗಿಕ ಪರಿಚಯವನ್ನು ಸವಿಸ್ತಾರವಾಗಿ ತಿಳಿಸಿದರು. ಸಂಕಲನದ ಸಮಸ್ಯೆ ಬಿಡಿಸಲು ಆಯ್ಕೆ ಮಾಡಿಕೊಂಡ ಚಟುವಟಿಕೆಗಳನ್ನು ತಿಳಿಸಿದರು. ಪ್ರತಿಯೊಂದು ಗುಂಪಿಗೂ ಒಂದೊಂದು ತಮಗಿಷ್ಟವಾದ ಕಲಿಕಾಫಲಗಳನ್ನು ಆಯ್ಕೆ ಮಾಡಿಕೊಂಡು ಆ ಕಲಿಕಾಫಲದ ಶೀರ್ಷಿಕೆ, ಉದ್ದೇಶ, ಕಲಿಕಾ ಪೂರಕ ಹಂತದ ಚಟುವಟಿಕೆಗಳು, ಕಲಿಕಾ ಹಂತ ಚಟುವಟಿಕೆ, ಕಲಿಕೋಪಕರಣಗಳ ಬಳಕೆ, ಪುನರ್ಬಲನ ಚಟುವಟಿಕೆ, ಮೌಲ್ಯಮಾಪನ ಚಟುವಟಿಕೆ, ಕೊನೆಯಲ್ಲಿ ಆ ಕಲಿಕಾಫಲದ ಕಲಿಕಾ ಪರಿಣಾಮವನ್ನು ಚರ್ಚೆ ಮಾಡಿ ಅದನ್ನು ಪ್ರೆಸೆಂಟೇಷನ್ ಮಾಡಲಾಯಿತು. ಮೊದಲನೆಯ ತಂಡದವರು ಶ್ರೀಯುತ ಉಮಾಶಂಕರ್ ಸರ್ ಅವರು ಅಳತೆ ಮಾನಗಳ ಬಗ್ಗೆ ಹಲವಾರು ಉದಾಹರಣೆಗಳನ್ನು ಕೊಟ್ಟು ಹೇಳಲಾಯಿತು. ತದನಂತರ ಶ್ರೀಮತಿ ರಾಧಿಕಾ ಮೇಡಮರವರು ಫ್ಲ್ಯಾಶ್ ಕಾರ್ಡ್ಗಳ ಮೂಲಕ ಕಳೆಯುವುದು ಮತ್ತು ಕೂಡುವುದರ ಬಗ್ಗೆ ಉತ್ತಮವಾದ ಚಟುವಟಿಕೆಗಳನ್ನು ಕೊಟ್ಟು ಅದರಲ್ಲೂ ಸಹ ಅತಿ ಉತ್ತಮವಾದ ಚಟುವಟಿಕೆಯಾದ ಸ್ಥಾನ ಬೆಲೆಯ ಬಗ್ಗೆ ಹೇಳಲಾಯಿತು. ಅದೇ ರೀತಿ ಇನ್ನುಳಿದ ತಂಡದವರು ಸಹ ವಿತರಿಸಲಾಯಿತು. ಕೊನೆಯ ಅವಧಿಯಲ್ಲೂ ಶ್ರೀಮತಿ ವಿಜಯಕುಮಾರಿಯವರು ಆರೋಗ್ಯ ಪರಿಸರ ಮತ್ತು ಪರಿಸರದ ಬಗ್ಗೆ ಹೇಳುತ್ತಿರುವಾಗ ಜಿಲ್ಲಾ ನೋಡಲ್ ಅಧಿಕಾರಿ ಜಯಾನಾಯಕ ಸರ್ ಅವರು ಆಗಮಿಸಿ ನಲಿಕಲಿ ತರಬೇತಿಗಳು ನವೆಂಬರ್ ತಿಂಗಳಲ್ಲಿ ಕೊಡುವುದರ ಬದಲು ಜೂನ್ನಲ್ಲಿ ಕೊಟ್ಟಿದ್ದರೆ ಚೆನ್ನಾಗಿತ್ತು ಎಂದು ಹೇಳಿದರು. ಮುಂದುವರೆದು ವಿಜಯ ಮೇಡಮರವರು ಪರಿಸರದ ಬಗ್ಗೆ ಹೇಳಲಾಯಿತು. ಅದೇ ಗುಂಗಿನಲ್ಲಿ ನಾವೆಲ್ಲರೂ ಮನೆಗೆ ತೆರಳಿದೆವು. ಇಲ್ಲಿಯವರೆಗೆ
ಅದನ್ನು ಸೆಂಟೆನ್ಸಲ್ಲಿ ಬಂದಾಗ ಗುಡಿಸ್ಬೇಕಂತಾರೆ. ಈಗ ಉದಾಹರಣೆಗೆ ರವಿಯಿಂದ ಬೆಲ್, ಇಲ್ಲಿ ಕೊಟ್ಬಿಟ್ಟಿದ್ದ ನಮ್ಮ ಕೆಂಪು ಬಣ್ಣಕ್ಕೆ ಮಗುವಿಗೆ ಸೀತೆ ಸಹಾಯ ಆಗೋದಿಲ್ಲ. ಆ ಮಗು ಹೇಳುತ್ತೆ RING, ಆಮೇಲೆ ಸೀತಾ ಸಿಂಗೆ ಸಾಂಗ್, ಈ ಥರ ಬಂದಿರ್ತಕ್ಕಂಥದ್ದನ್ನೆಲ್ಲ ಮಗು ಗುರ್ತು ಮಾಡಿ ಹೇಳ್ಬೇಕಂತಾರೆ. ING, ANG, ONG. ING ಫಾರ್ಮ್ನ ಆಲ್ರೆಡಿ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರ್ತೀವಿ. ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದು. ಅದು ಯಾವುದಕ್ಕೆ ಅಂತಂದರೆ LNSಲ್ಲಿ ನಾವು ಆಲ್ರೆಡಿ ಮೈ ಫ್ಯಾಮಿಲಿ ಲೆಸನ್ನಲ್ಲಿ ಅವರು ರನ್ ಜಂಪ್ ಆ ಥರದ ವರ್ಡ್ಸ್ಗಳನ್ನೆಲ್ಲ ಮಗು ಕಲ್ತಿರುತ್ತೆ. ಅದಕ್ಕೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದು ING ಸೇರಿಸ್ಬಿಟ್ಟು ವಿತ್ ಫಿಗರ್ ಕೊಟ್ಟಿದ್ದಾರೆ ಈ ಕಾರ್ಡಲ್ಲಿ. ಆ ಫಿಗರ್ಗೆ ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಇಲ್ಲಿ ರನ್ ಮಾಡ್ತಾ ಇರೋ ಹುಡುಗ ರನ್ ಮಾಡ್ತಾ ಇರೋ ಚಿತ್ರ ಕೊಟ್ಟಿದ್ದಾರೆ. ದ ಬಾಯ್ ಈಸ್ ರನ್ನಿಂಗ್ ಆನ್ ದ ರೋಡ್. ಹೀಗೆ ರನ್ ಅನ್ನೋ ಪದ ಕಲ್ತಿರುತ್ತೆ. ಅದಕ್ಕೆ ING ಫಾರ್ಮೇಷನ್ ಮಾಡಿಬಿಟ್ಟು ING ಸೇರಿಸ್ಬಿಟ್ಟು ಸೆಂಟೆನ್ಸ್ ಫಾರ್ಮೇಷನ್ನು ಎರಡನ್ನ ING ಸೇರಿಸಿ ಜೊತೆಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಓದ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದಾದ ನಂತರ ಹಾಗೆಯೇ ದ ಗರ್ಲ್ ಈಸ್ ಸ್ಕಿಪ್ಪಿಂಗ್ ಆನ್ ದ ಗ್ರಾಸ್. ಹೀಗೆ ದ ಬಾಯ್ ಈಸ್ ಕ್ಲೈಂಬಿಂಗ್ ಆಫ್ ದ ಟ್ರೀ. ಹೀಗೆ ಕ್ಲೈಂಬಿಂಗ್, ಜಂಪಿಂಗ್, ಆಮೇಲೆ ಪ್ಲೇಯಿಂಗ್ ವರ್ಡ್ಗಳನ್ನು ಕೊಟ್ಟರೆ ಆ ಮಕ್ಕಳನ್ನೇ ING ಸೇರಿಸ್ಬಿಟ್ಟು ವರ್ಡನ್ನು ಮುಂದುವರಿಸ್ತವೆ. ಈಗ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಅದು ಮಕ್ಕಳಿಗೆ ಗೊತ್ತಿಲ್ಲದೇ ಗ್ರಾಮರ್ ಪಾಯಿಂಟನ್ನು ಕಲ್ತಿರ್ತಾರೆ. ಸೆಕೆಂಡ್ ಲೆವೆಲ್ಲು, 2ನೇ ಮೈಲಿಗಲ್ಲು. ಈಗ ಅಲ್ಲೇ ಸೆಂಟೆನ್ಸಲ್ಲಿ ಅವು ಮಕ್ಕಳು ಕಲ್ತಿರ್ತಾವೆ ಪದಗಳನ್ನು, ಆ ವರ್ಡ್ಸನ್ನು ಸೈಟ್ ವರ್ಡ್ಸ್ ಪುನರಾವರ್ತನೆ ಮಾಡೋದು. ಆಗಲೇ ಅವ್ರು ಮೇಡಮ್ ಹೇಳಿದರು, ಆ ವರ್ಡ್ಸ್ಗಳನ್ನು ಮಕ್ಕಳಿಗೆ ಪುನಃ ಬರೆಯೋದಕ್ಕೆ ಮತ್ತು ಅವನ್ನ ಪುನರಾವರ್ತನೆ ಮಾಡಿ ಹೇಳ್ಕೊಡೋದಕ್ಕೆ ಈ ಸೈಟ್ ವರ್ಡ್ಸ್ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಸೈಟ್ ವರ್ಡ್ಸ್ಗಳು ಹಿಮ್, ಹೇಗೇನು, ಹರ್, ವೆನ್, ಈ ಥರ. ಬಂದಿರೋ ಕಾರ್ಡು ಸೆಕೆಂಡ್ ಮೈಲ್ಸು 1ನೇ ತಟ್ಟೆ ಸ್ಟೋರಿ ಇದೆ. ಮಕ್ಕಳಿಗೆ ಹೇಳಬೇಕು ಫಸ್ಟ್. ಅವರಿಗೆ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಕೊಟ್ಟಿದ್ದಾನೆ 58 ಪೇಜ್ ನಂಬರು. ಅಷ್ಟು ಮಕ್ಕಳು ಕೂಡ ಟೆಕ್ಸ್ಟ್ ಬುಕ್ ತೆಗಿಬೇಕು. ಈ ಸ್ಟೋರಿಯನ್ನು ಐ ವಿಲ್ ರೀಡ್ ದ ಸ್ಟೋರಿ. ಯು ಫಾಲೋ ಲೈನ್ ಬೈ ಲೈನ್ ಪ್ಲೇಸಿಂಗ್ ಯುವರ್ ಫಿಂಗರ್ ಆನ್ ದ ವರ್ಡ್ಸ್ ಅಂತ ಹೇಳ್ಬಿಟ್ಟು ಮಕ್ಕಳು ಅದೇ ರೀತಿ ನಮಗೆ ವರ್ಡ್ ಫ್ಯಾಮಿಲೀಸ್ 2 ಬಂದಿದೆ. ಇಲ್ಲಿ ACA ಅದನ್ನ ನಾವು ಈ ತರ ಪಾರ್ಟ್ಸ್ ಮಕ್ಕಳಿಗೆ ನಾವು ಬಂದ್ ಮಾಡಿ ತೋರಿಸ್ಬೋದು. ಬಟ್ ಅದಕ್ಕೆ ಇಲ್ಲಿ ಟೈಮ್ ಆಗುತ್ತೆ. ಹಾಗಾಗಿ ಲೆಟರ್ಸ್ ಅನ್ನ ಸೇರಿಸಿ
ಇದು ಕಾರ್ಡ್ ನಂಬರ್ 100 ಕಟ್ಟೆ ಟೀಚರ್ ಸಪೋರ್ಟ್ ಇಂದ ನಡೀತಕ್ಕಂಥ ಒಂದು ಲರ್ನಿಂಗ್ ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಅದನ್ನು ವಾಟ್ಸ್ಆಪ್ ಇದು ಸೇಮ್ ಅದು ಒಂದು ಇತ್ತು ಬರೀತಕ್ಕಂಥದ್ದು ಮಕ್ಕಳು ಏನ್ ಮಾಡ್ಬೇಕದನ್ನ ಐಡೆಂಟಿಫೈ ಮಾಡಿಕೊಂಡು ಬರೀತಕ್ಕಂಥ ಒಂದು ಆಕ್ಟಿವಿಟಿ ಇಲ್ಲಿ ಟೆಕ್ಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ಮಕ್ಕಳು ಇದು ಒಂದು ಅವರು ಏನ್ ಬರುತ್ತೆ ಕಾರ್ಡ್ ಫಸ್ಟ್ ಕಾರ್ಡ್ ಅನ್ನ ತಗೊಂಡಿದ್ದಾರೆ ನೆಕ್ಸ್ಟ್ ಕಂಟಿನ್ಯೂ ಕಾರ್ಡ್ ಸಿಸ್ಟಮ್ ಅನ್ನ ಮಾಡ್ತಾ ಇದ್ದಾರೆ So madam already told these are the words. ಅದೇ ಮುಂದುವರೆದಂತೆ ಮೇಡಮ್ ಅವರು ಅದರ ಸೌಂಡ್ಸ್ ಅನ್ನು ಹೇಳಿದ್ರು, ಪದವನ್ನು ರಚನೆ ಮಾಡಿದ್ರು. ಆಲ್ರೆಡಿ ಪದ ರಚನೆ ಆಗಿದೆ. ನಾವು ಈ ತರ ಚಿತ್ರಗಳಿದ್ದಾವೆ ಹೌದಾ, ನೀವು ಮಕ್ಕಳಲ್ಲಿ ಈ ತರ ಲೆಟರ್ಸ್ ಗಳನ್ನ ಯಾವುದಕ್ಕೆ ಅನ್ವಯ ಆಗುತ್ತೆ ಆ ಲೆಟರ್ಸ್ ಇಟ್ಕೊಂಡು ನಾವು ಪದವನ್ನ ಮಾಡ್ಕೊಂತ ಹೋಗೋದು. ಆಲ್ರೆಡಿ ಇದೆ, ಕಾರ್ಡಲ್ಲಿ ಇದೆ. ಮಕ್ಕಳಿಗೆ ಸೌಂಡ್ಸ್ ಗೊತ್ತಾಗಬೇಕು, ಪದ ಗೊತ್ತಾಗಬೇಕು. ಇವೆರಡೂ ಗೊತ್ತಾದಾಗ ಆ ಮಗು ಲೆಟರ್ಸ್ ಅನ್ನ ಎತ್ಕೊಂಡು ಅದನ್ನ ಗುಂಪು ರಚನೆ ಮಾಡುತ್ತೆ. ಮಾಡ್ತಾರಲ್ವಾ? ಫಸ್ಟ್ ನಾವು ಸೌಂಡ್ಸ್ ಅನ್ನ ಪದವನ್ನ ಗುಂಪು ಮಾಡಿದಾಗ ಮಾತ್ರ. ಈಗ ನೋಡಿ ಒಂದು ಎಕ್ಸಾಂಪಲ್, ಸೌಂಡ್ ಈ ತರದ ವರ್ಡ್ ಪಜಲ್ ಮಾಡುವಂತದನ್ನ ನಾವು ಕಲಿಸ್ಬೋದು. ಎಕ್ಸಾಂಪಲ್ ಅಷ್ಟೇ, ಎಲ್ಲ ಈ ತರ ಕಾಣಿಸ್ತಾರೆ ಇದೆ. ನಾವು ಮಾಡ್ಬೋದು. ಒಂದು ಎಕ್ಸಾಂಪಲ್ ಕೊಟ್ರೆ ಎರಡು ಮಕ್ಕಳು ಎಲ್ಲರೂ ತರ ಮಾಡ್ಬೋದು. ಸಿಂಪಲ್ ಕೊಟ್ಟಾಗ ಅವು ಮಕ್ಕಳು ಮಾತಾಡ್ತಾವೆ. ಅರ್ಥ ಆಯ್ತಲ್ಲ ಮೇಡಮ್? ಮೇಡಮ್ ಈಗ ವರ್ಕ್ ಬುಕ್ ಅಲ್ಲಿ ಇದೆ ಟೀಚರ್ ಕಾರ್ಡ್. ಇದು ಯಾವ ಕಾರ್ಡ್ ಇದು? ಮಕ್ಕಳ ಕೊಟ್ಟ ಸಿಂಬಲ್ ಯಾವ ಕಾರ್ಡ್ ಇದು? ಟೀಚರ್ ಕಾರ್ಡ್. ಎರಡನೇ ಬರ್ತಲ್ಲ ಅದು ಸ್ಟೂಡೆಂಟ್ಸ್ ಕಾರ್ಡ್. ಮೇಡಮ್ ಆಲ್ರೆಡಿ ಹೇಳಿದಾರೆ. ಟೀಚರ್ ಕಾರ್ಡ್ ಮಕ್ಕಳೆಲ್ಲ ಇರುತ್ತೆ. ಟೀಚರ್ ಸಪೋರ್ಟ್ ಕಾರ್ಡ್ ಆಗುತ್ತೆ. ಇದು ಅದನ್ನೇ 11 ಮೆಟ್ಲು ಆಗಿದೆ. ಇದನ್ನ ಫಾರ್ಮಿಂಗ್ ವರ್ಡ್ಸ್ 2 ವರ್ಡ್ಸ್. 2 ವರ್ಡ್ಸ್ ಅಂದ್ರೆ ENN IN OT ಈ ರೀತಿ 2 ವರ್ಡ್ಸ್ ಬರುತ್ತೆ. ಈ 2 ವರ್ಡ್ಸ್ ಇದನ್ನ ಇದಕ್ಕೆ ಎಫ್ ಸೇರಿಸಿದ್ರೆ ಪಾ ಅಂತ ಹೇಳಿ ಮೊದಲು ಹೇಳ್ಬೇಕು. ಆನಂತರ ಫ್ಯಾನ್ ಅಂದ್ರೆ ಇಂಗ್ಲಿಷ್ ವರ್ಡ್ಸೇ ಹಿಂಗೆ. ಯಾಕೆ ಅಂದ್ರೆ ಅದು ಬರೋದೇ ಒಂದು ಅಕ್ಷರ ಇರೋದೇ ಒಂದು, ನಾವು ಹೇಳ್ಕೊಡೋದೇ ಇನ್ನೊಂದು. ಮಕ್ಕಳಿಗೆ ನಾನು ಹಂಗೆ ಹೇಳ್ಕೊಡೋದು. ಈ ರೀತಿಯಾಗಿ ಫಿಗರ್ ತೋರಿಸ್ಬಿಟ್ಟು ಮಗುವಿಗೆ ಇದು ಡ್ಯಾಡ್ 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 ಮತ್ತೆ ಸ್ಯಾಡ್ ಬೆಂಡ್ ಸೆಂಡ್ ರೆಡ್ ಹೆಡ್ ಫೈಂಡ್ ಟೈಮ್ ವೈಲ್ಡ್ ಮೈಂಡ್ ಈ ರೀತಿಯಾಗಿ ಇದನ್ನ ಪರಿಚಯಿಸಿ. ಎರಡನೇ ಲೆವೆಲ್ 2 ಅಲ್ಲಿ ಎರಡನೇ ಮೈಲಿಗಲ್ಲಿನ 1ನೇ ಕಥೆಯಲ್ಲಿ
ಇಲ್ಲಿ ಟೀಚರ್ಸ್ ಆಕ್ಷನ್ ಮಾಡ್ತಾ ಇದನ್ನ ಸೆಂಟೆನ್ಸ್ ಅನ್ನ ಹೇಳ್ಬೇಕು. ಐ ರೈಟ್ ಎ ಲೆಟರ್ ಮೈ ಆ್ಯಂಡ್ ಅಂತ ಹೇಳಿದ್ರೆ ಐಡೆಂಟಿಫೈ ಮಾಡಿ ಆ್ಯಂಡ್ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಹಾಗೆ ಐ ಟೈಪ್ ಮೈ ಎ ವಿತ್ ಮೈ ಬ್ಯಾಂಡ್ ಅನ್ನೋದನ್ನ ಆ ಮಗು ಐಡೆಂಟಿಫೈ ಮಾಡಬೇಕು. ಹಾಗೆ ಐ ವೇರ್ ಮೈ ಸಾಕ್ಸ್ ಅಂತ ಆಕ್ಷನ್ ಮಾಡಿದ್ರೆ ಅದು ಅಂದ್ರೆ ಇಲ್ಲಿ ಚಿತ್ರಗಳು ಕೊಟ್ಟಿದ್ದಾರೆ. ಹೀಗೆ ಬ್ಯಾಂಕ್ ಆಗುತ್ತೆ. ಇದೇ ಇನ್ನೊಂದು ಅರ್ಥ ಕೊಡ್ತಕ್ಕಂಥ ಪದವಿ ಇದೆ. ಬ್ಯಾಂಕ್ ಆದ್ರೆ ಎರಡು ಒಂದೇ ಅರ್ಥ ಕೊಡ್ತಿದ್ದಾರೆ. ಆದ್ರೆ ಈ ಚಿತ್ರದಲ್ಲಿ ಒಂದು ಬ್ಯಾಂಕ್ ಅಂತ ಇದೆ, ಇನ್ನೊಂದು ಬ್ಯಾಂಕ್ ಅಂದ್ರೆ ನದಿ ಅಥವಾ ದಡ ಅಂತ ಎಸ್ ಇದೆ. ಇಲ್ಲಿ ಬಂದಿದೆ. ಇದರಲ್ಲಿ ಒಂದು ಸಿಂಕ್ ಅಂದ್ರೆ ನಾವು ಮನೆಯಲ್ಲಿ ಕೈ ತಗೊಂಡು ಬಳಸಲು ಆ ಸಿಂಕ್ ಅಂತೆ. ಇನ್ನೊಂದು ಸಿಂಕ್ ಅಂದ್ರೆ ನೀರಲ್ಲಿ ಮುಳುಗ್ತಾ ಇರೋದು. ಹಾಗಾಗಿ ಇಲ್ಲಿ ಮಕ್ಕಳಿಗೆ ಕನ್ಫ್ಯೂಷನ್ ನಾವು ಬ್ಯಾಂಕ್ ಅಂದಾಗ ಚಿತ್ರ ತೋರಿಸ್ತೇ ನಾವು ಮಕ್ಕಳಿಗೆ ಅದೇನಂತೋ ಇದು ಬ್ಯಾಂಕು ಇದು ಒಂದನೇ ತಟ್ಟೆಯಲ್ಲಿ ಈ ಕಾರ್ಯ ಇರುತ್ತೆ. ಇಲ್ಲಿ ಫಾರ್ಮಿಂಗ್ ವರ್ಡ್ಸ್ ಆ್ಯಂಡ್ ಮತ್ತೆ ಒಡಂಗಿಯನ್ನು ಕೊಟ್ಟಿದ್ದಾನೆ. ಈ ಆ್ಯಂಡ್ ಮತ್ತೆ ಹೆಂಗಂದ್ರೆ ನಾವು ಒಂದು ಪದವನ್ನ ಮಾಡಬೇಕು. ಆ ಪದದಿಂದ ಒಂದು ಸೆಂಟೆನ್ಸ್ ಅನ್ನ ಮಾಡಬೇಕು. ಮಕ್ಕಳು ಆ ಸೆಂಟೆನ್ಸ್ ಅನ್ನ ಆಕ್ಟ್ ಮಾಡ್ಕೊಂತ ಹೇಳಬೇಕು. ಎಲ್ಲ ಮಕ್ಕಳು ನೋಡ್ಬಿಟ್ಟು ಪುನಃ ಎಲ್ಲ ಮಕ್ಕಳು ಆ ಪದವನ್ನ ಓದಬೇಕು. ಉದಾಹರಣೆ, ದೇರ್ ಇಸ್ ಎ ವಾಟರ್ ಇನ್ ದಿ ಟ್ಯಾಂಕ್ ಅಂದ್ರೆ ಮಗು ಆಕ್ಷನ್ ಮಾಡ್ಕೊಂಡು ಹೇಳ್ಬೇಕು. ದೇರ್ ಇಸ್ ಎ ವಾಟರ್ ಇನ್ ದ ಟ್ಯಾಂಕ್ ಅಂತಾರ. ಆಮೇಲೆ ದೇರ್ ಇಸ್ ದ ಮನಿ ಇನ್ ದ ಬ್ಯಾಂಕ್, ದೇರ್ ಇಸ್ ದ ಮನಿ ಇನ್ ದ ಬ್ಯಾಂಕ್. ಈ ತರ ಮಗುಗೆ ಯಾವ ರೀತಿ ಬರುತ್ತೋ ಆ ರೀತಿ ಮಗು ಪ್ರೊಸೀಜರ್ ಏನಪ್ಪಾ ಅಂದ್ರೆ ಇಲ್ಲಿ ಆಗಲೇ ವರ್ಡ್ ಕಲ್ತಿರ್ತಾನೆ. ನೀವು ಮೀನಿಂಗ್ ಅನ್ನು ಕನ್ನಡದಲ್ಲಿ ಮಗು ಹೇಳ್ಬೇಕು. ಐ ಎಕ್ಸ್ಪ್ಲೇನ್ ದ ಮೀನಿಂಗ್ ಆಫ್ ದ ವರ್ಡ್ಸ್ ಇನ್ ಕನ್ನಡ. ಆ ಮಗು ಹೇಳಿಲ್ಲ ಅಂದ್ರೆ ಟೀಚರ್ಸೇ ಅದನ್ನ ಹೇಳ್ತಕ್ಕಂಥದ್ದು. ಉದಾಹರಣೆಗೆ ಇಲ್ಲಿ ಪಿಕ್ಚರ್ ತೋರಿಸಿ ಈ ಕಡೆ ವರ್ಡ್ ಕೊಟ್ಟಿದ್ದಾರೆ ಫಾಸ್ಟ್. ಇಟ್ ಮೀನ್ಸ್ ವೇಗವಾಗಿ. ಲಾಸ್ಟ್. ಇನ್ನೊಂದು ಕೊಟ್ಟಿದ್ದಾರೆ ಮೇಡಮ್ PAST ಫಾಸ್ಟ್ ಅಂತ. ಭೂತ ಹಳೇದು ಹಿಂದಿನ ಎಸ್ಎಲ್ ಬಗ್ಗೆ ತುಂಬಾ ಸೊಗಸಾಗಿ ಅಚ್ಚುಕಟ್ಟಾಗಿ ತಿಳಿಸಿದರು. ಲೆವೆಲ್ 1 ಮತ್ತು 2 ಬಗ್ಗೆ ತಿಳಿಸಿದರು. ನಂತರ ನೇಮಾವತಿ ಮೇಡಮ್ನವರು RW ತಟ್ಟೆಗಳ ಪ್ರಕಾರ ಮಾಡಬೇಕೆಂದು ತಿಳಿಸಿದರು. RW ಎಂದರೆ ರೀಡಿಂಗ್ ಅಂಡ್ ರೈಟಿಂಗ್. ಮೊದಲು ಮಗುವಿಗೆ ಓದಬೇಕು, ನಂತರ ಅರ್ಥ ಮಾಡಿಕೊಳ್ಳಬೇಕು. ಲೆವೆಲ್ 1 ಮಗುವಿಗೆ ಯಾವ ರೀತಿ ಕಲಿಸಬೇಕೆಂದು ತಿಳಿಸಿದರು. RW ತಟ್ಟೆ ಸಪೋರ್ಟಿನಲ್ಲಿ ನಡೆಯುತ್ತದೆ. ಇಂಗ್ಲಿಷಿನಲ್ಲಿ 3 ತಟ್ಟೆಗಳು ಬರುತ್ತವೆ. ಒಂದನೇದು ಟೀಚರ್ ಸಪೋರ್ಟ್, ಈ ಒಂದು ತಟ್ಟೆಯಲ್ಲಿ 4 ಲೋಗೋಗಳು ಬರ್ತವೆ. ಎರಡನೇದು ಸ್ಟೂಡೆಂಟ್ ಸಪೋರ್ಟ್, ಇದರಲ್ಲಿ 3 ಲೋಗೋಗಳು ಬರ್ತವೆ. ಮೂರನೇದು ಇಂಡಿವಿಜುವಲ್ ವರ್ಡ್, ಇದರಲ್ಲಿ 2 ಲೋಗೋಗಳು ಬರ್ತವೆ ಅಂತಂದು ನೇಮಾವತಿ ಮೇಡಮ್ ಅವರು ತುಂಬಾ ಸೊಗಸಾಗಿ ತಿಳಿಸಿದರು. ಅದೇ ರೀತಿಯಾಗಿ ಸೋಲ್ ಎಂಬ ಸರ್ಪದಲ್ಲಿ ಗೆಲುವಿನ ರತ್ನವಿದೆ ಹುಡುಕಿ ನೋಡು. ಸೋಲ್ ಎಂಬ ಸರ್ಪದಲ್ಲಿ ಗೆಲುವಿನ ರತ್ನವಿದೆ ಹುಡುಕಿ ನೋಡು. ಕೊನರದ ಕೊರಡಿನಲ್ಲಿ ಅಂದದ ಗೊಂಬೆ ಇದೆ ಕೆತ್ತಿ ನೋಡು. ಕೊನರದ ಕೊರಡಿನಲ್ಲಿ ಅಂದದ ಗೊಂಬೆ ಇದೆ ಕೆತ್ತಿ ನೋಡು. ಶೋಕದ ತಂತಿಯಲ್ಲಿ ಅಶೋಕದ ಆಲಾಪವಿದೆ ನುಡಿಸಿ ನೋಡು. ಶೋಕದ ತಂತಿಯಲ್ಲಿ ಅಶೋಕದ ಆಲಾಪ ಇದೆ ನುಡಿಸಿ ನೋಡು. ನಿನ್ನಲ್ಲಿ ಎಲ್ಲವನ್ನು ಸಾಧಿಸಬಲ್ಲ ಶಕ್ತಿ ಇದೆ. ನಿನ್ನಲ್ಲಿ ಎಲ್ಲವನ್ನು ಸಾಧಿಸಬಲ್ಲ ಶಕ್ತಿ ಇದೆ, ಅದನ್ನು ಬಳಸಿ ನೋಡು. ಲೆವೆಲ್ 1ನಲ್ಲಿ 6 ಟೋನ್ಸ್ ಇವೆ ಎಂದು ತಿಳಿಸಿದರು. ನಂತರ ಓವಲ್ಸ್ ಬಗ್ಗೆ ತಿಳಿಸಿದರು. ನಂತರ COAPT ಕಾರ್ಡ್ ಬಗ್ಗೆ ತಿಳಿಸಿದರು. ನಂತರ ಶಿಕ್ಷಕರ ಒಂದು ಹತ್ತಿರ ಅಭ್ಯಾಸ ಪುಸ್ತಕದ ಬಗ್ಗೆ ಚರ್ಚೆ ಮಾಡಲಾಯಿತು. ನಂತರ BSc ಸರ್ ಮತ್ತು BO ಸರ್ ಅವರು ಈ ಒಂದು ತರಬೇತಿ ಕೊಠಡಿಗೆ ಆಗಮಿಸಿದರು. ನಲಿಕಲಿ ಶಿಕ್ಷಕರ ಸಮಸ್ಯೆಗಳನ್ನು ಕೇಳಿದರು. ನಂತರ FLN ಬಗ್ಗೆ ತಿಳಿಸಿದರು. ನಂತರ ಮಕ್ಕಳ ಕಲಿಕೆಯನ್ನು ಚೆನ್ನಾಗಿ ಮಾಡಬೇಕೆಂದು ತಿಳಿಸಿದರು. ನಂತರ ನೇಮಾವತಿ ಮೇಡಮ್ನವರು ತರಗತಿಯನ್ನು ಮುಂದುವರಿಸಿದರು. ಲೆವೆಲ್ 2ನಲ್ಲಿ ವರ್ಡ್ಸ್ ಫ್ಯಾಮಿಲಿ ಬಗ್ಗೆ ತಿಳಿಸಿದರು. ಲೆವೆಲ್ 1ಗೆ ಯಾವ ಸೌಂಡ್ಸ್ ಕಲಿಸಬೇಕೆಂದು ತಿಳಿಸಿದರು. ಲೆವೆಲ್ 2ಗೆ ಯಾವ ಸೌಂಡ್ಸನ್ನು ಕಲಿಸಬೇಕೆಂದು ಸಹ ಒಂದು ಕಾರ್ಡ್ ತೋರಿಸುವುದರ ಮೂಲಕ ತಿಳಿಸಿದರು. ಲೆವೆಲ್ 2ಗೆ ಸ್ಟ್ರೋಕ್ ಇವೆ ಎಂದು ತಿಳಿಸಿದರು. ಶಾರ್ಟ್ ಓವೆಲ್ಸ್, ಲಾಂಗ್ ಓವೆಲ್ಸ್ ಬಗ್ಗೆ ತಿಳಿಸಿದರು.
ಸಂತೋಷವನ್ನು ನಿನ್ನಿಂದ ಖರೀದಿಸಲು ಆಗುವುದಿಲ್ಲ, ಸಂತೋಷವನ್ನು ನಿನ್ನಿಂದ ಖರೀದಿಸಲು ಆಗುವುದಿಲ್ಲ. ನೀನು ಚಹಾವನ್ನು ಖರೀದಿಸಬಹುದು, ಚಹಾ ಕುಡಿಯುತ್ತಾ ಯಾವುದಾದರೂ ಒಂದು ವಿಷಯವನ್ನು ಹಂಚಿಕೊಳ್ಳಬಹುದಂತ ಹೇಳೋದ್ರ ಮೂಲಕ ಚಹಾದ ವಿರಾಮವನ್ನು ನೀಡಿದರು. ನಂತರ ಶಾರದಾ ಮೇಡಮ್ನವರು ತುಂಬ ಚೆನ್ನಾಗಿ ಆಕ್ಟಿವಿಟಿ ಮಾಡಿಸಿದರು. ಐ ಆಮ್ ಸಿಂಗರ್ ಫ್ರಮ್ ಇಂಡಿಯಾ ಬಗ್ಗೆ ರೈಮ್ಸ್ ಅನ್ನು ತುಂಬ ಸೊಗಸಾಗಿ ಹೇಳಿದರು. 11 ಬಗ್ಗೆ ತಿಳಿಸಿದರು. COAPT ತಟ್ಟೆ ಪ್ರಕಾರ ಮಾಡಬೇಕೆಂದು ತಿಳಿಸಿದರು. ನಂತರ ವರ್ಡ್ಸ್ ಫ್ಯಾಮಿಲಿ ಬಗ್ಗೆ ತಿಳಿಸಿದರು. ಸೈಟ್ ವರ್ಡ್ಸ್ ಕಾರ್ಡ್ ತೋರಿಸೋದ್ರ ಮೂಲಕ ತಿಳಿಸಿದರು. ಟೆಕ್ಸ್ಟ್ ಬುಕ್ ತೋರಿಸೋದ್ರ ಮೂಲಕ ಸೈಟ್ ವರ್ಡ್ಸ್ ಬಗ್ಗೆ ತಿಳಿಸಿದರು. ಲೆಟರ್ಸ್ ಆಕ್ಟಿವಿಟಿ ಮಾಡಿಸಿದರು. 11 ಪ್ರಗತಿ ನೋಟ ಕಾರ್ಡ್ ತೋರಿಸೋದ್ರ ಮೂಲಕ ನಂತರ ವರ್ಡ್ಸ್ ಬಗ್ಗೆ ತಿಳಿಸಿದರು. 3 ಲೆಟರ್ ವರ್ಡ್ಸ್ ಕ್ಯಾಪ್ ಆ್ಯಂಡ್ 4 ಲೆಟರ್ ವರ್ಡ್ಸ್ ಬ್ಯಾಂಡ್ ಸ್ಟ್ಯಾಂಡ್ ಆ್ಯಂಡ್ ನಂತರ ಆಕ್ಟಿವಿಟಿಯನ್ನು ಕಾರ್ಡ್ ಕೊಟ್ಟು ಮಾಡಿಸಿದರು. 4 ಗುಂಪು ಮಾಡಿ 11-1 11-2 ಕಾರ್ಡ್ಗಳನ್ನು ನೀಡಿದರು. ಎಲ್ಲ ತಂಡದವರು ತುಂಬ ಉತ್ಸುಕರಾಗಿ ಭಾಗವಹಿಸಿ ಚಟುವಟಿಕೆಯನ್ನು ಮಾಡಿದರು. ಅನ್ನ ದೇವರ ಮುಂದೆ ಇನ್ನು ದೇವರುಂಟೆ, ಅನ್ನ ದೇವರ ಮುಂದೆ ಇನ್ನು ದೇವರುಂಟೆ, ಅನ್ನವಿರುವ ತನಕ ಪ್ರಾಣವೇ ಜಗದೊಳಗೆ, ಅನ್ನವಿರುವ ತನಕ ಪ್ರಾಣವೇ ಜಗದೊಳಗೆ, ಅನ್ನವೇ ದೈವ ಸರ್ವಜ್ಞ, ಅನ್ನವೇ ದೈವ ಸರ್ವಜ್ಞ. ಬಿಸಿ ಬಿಸಿ ಊಟ ನಮಗಾಗಿ ಕಾದಿತ್ತು. ಎಲ್ಲ ಶಿಕ್ಷಕರು ತುಂಬ ಊಟವನ್ನು ಸವಿದರು. ನಂತರ ತಪ್ಸೂನ ಮೇಡಮ್ನವರು ತುಂಬ ಚೆನ್ನಾಗಿ ಆಕ್ಟಿವಿಟಿಯನ್ನು ಮಾಡಿಸಿದರು. ನಂತರ ಮೇಡಮ್ನವರು ಲಾಂಗ್ ಓವೆಲ್ಸ್ ಶಾರ್ಟ್ ಓವೆಲ್ಸ್ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ತಿಳಿಸಿದರು. ಶಾರ್ಟ್ ಓವೆಲ್ಸ್ AE, ಲಾಂಗ್ ಓವೆಲ್ಸ್ AEIOU. A ನೈ ಏರ್, AY ಡೇ ಸ್ಟೇ, AE ನೇಮ್ ಕೇಕ್, SEA big league, EE meet week, EYLY key baby, IE tie, die, YF fly try, IE rice nice, OA boat pot, OE nose, OO book look took, UE blue, UE tune, EW new few. ನಂತರ ಟೆಕ್ಸ್ಟ್ ಬುಕ್ ತೋರಿಸಿ ಮಗುವಿಗೆ ಯಾವ ರೀತಿ ಬರೆಸಬೇಕೆಂದು ಸಹ ತಿಳಿಸಿದರು. ನಂತರ ಚಟುವಟಿಕೆಯನ್ನು ಮಾಡಿಸಿದರು. ಎಲ್ಲ ಶಿಕ್ಷಕರು ತುಂಬ ಉತ್ಸುಕತೆಯಲ್ಲಿ ಭಾಗವಹಿಸಿದರು. ಹುಲ್ಲಾಗ ಬೆಟ್ಟದಡೆ ಮನೆಗೆ ಮಲ್ಲಿಗೆ ಆಗು, ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಯ ಸುರಿಯೇ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಯ ಸುರಿಯೇ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬ್ಲೈಂಡ್ಸ್ BL ಬ್ಲಾಕ್ ಬ್ಲಡ್, CL ಕ್ಲಾಕ್ ಕ್ಲಾಸ್, FL ಫ್ಲಾಗ್ ಫ್ಲಾಶ್, GL ಗ್ಲಾಸ್ ಗ್ಲೌ, PL ಪ್ಲೇಸ್ ಪ್ಲೇ, BR ಬ್ರೌಡ್ ಬ್ರೈಟ್, CR crowd crowds, DR dry drink, FR from, PR proud pride. Blinds to SC school scale, SL sleep, SK skite sky, SP spoon spine, ST stool, SW sweet swing. ದಾವಣಗೆರೆ ಎಂಬ ಕ್ಯಾಮರಾದಲ್ಲಿ ದಾವಣಗೆರೆ ಎಂಬ ರೀಲ್ ಸುತ್ತಿ, ದಾವಣಗೆರೆ ಎಂಬ ಕ್ಯಾಮರಾದಲ್ಲಿ ದಾವಣಗೆರೆ ಎಂಬ ರೀಲ್ ಸುತ್ತಿ BRCM ಬಟನ್ ಒತ್ತಿದರೆ ಅಲ್ಲಿ ಮೂಡಿ ಬರುವುದು ನಲಿಕಲಿ ತರಬೇತಿಯ ಒಂದು ಭಾವಚಿತ್ರ, ಅಲ್ಲಿ ಮೂಡಿ ಬರುವುದು ನಲಿಕಲಿ ತರಬೇತಿಯ ಭಾವಚಿತ್ರ. ನಂತರ ಡಯಟ್ ನಲಿಕಲಿ ನೋಡಲ್ ಅಧಿಕಾರಿಯಾದಂಥ ಜಯನಾಯಕ್ ಸರ್, ನಂತರ BRC ಸರ್ ಅವರು ತರಬೇತಿ ಕೊಠಡಿಗೆ ಆಗಮಿಸಿದರು. ನಂತರ ಮಕ್ಕಳಿಗೆ ಯಾವ ರೀತಿ ಕಲಿಸಬೇಕೆಂದು ತಿಳಿಸಿದರು. ನಂತರ ವಿರಾಮವನ್ನು ನೀಡಿದರು. ನಂತರ ಶಾರದಾ ಮೇಡಮ್ನವರು ಬೆಳಗ್ಗಿನ ತರಗತಿಯನ್ನು ಪುನರಾವರ್ತನೆ ಮಾಡಿದರು. ನಂತರ ಡಯಾಗ್ರಫಿಕ್ ಬಗ್ಗೆ ತಿಳಿಸಿದರು. CH ಚಾ, SH ಶಾ, TH ದ, WH ವ, CH ಚೇರ್ ಚೈಲ್ಡ್ ಚಿಪ್ಸ್, SH ಶಿಪ್ ಶೀಲ್ ಕ್ಯಾಶ್, TH 3 ತಮ್ ಮಂತ್, WH ವೀಲ್ ವೈಟ್ ವಾಟ್. ಕಾರ್ಡನ್ನು ತೋರಿಸುವುದರ ಮೂಲಕ ಡಯಾಗ್ರಫಿಕ್ಸ್ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದರು. ನಂತರ ಶಿಕ್ಷಕರಿಗೆ ತಂಡವನ್ನು ಮಾಡಿ ಚಟುವಟಿಕೆಯನ್ನು ಮಾಡಿಸಿದರು. ಎಲ್ಲರೂ ತುಂಬ ಚೆನ್ನಾಗಿ ಭಾಗವಹಿಸಿದರು. ಮುಸ್ಸಂಜೆಯ ತಣ್ಣನೆ ಗಾಳಿನಲ್ಲಿ ಸೂರ್ಯಾಸ್ತದ ಸುಂದರ ನೋಟದ ಹಂತದಲ್ಲಿ ಗೆಳೆಯರ ಚಿಲಿಪಿಲಿ ಸದ್ದಿನಲ್ಲಿ ಹೊಸ ಪ್ರತಿಭೆಯ ನೋಡುವ ತವಕದಲ್ಲಿ ಭಾಗವಹಿಸೋಣ ಎಲ್ಲರೂ ಸಂತೋಷದಲ್ಲಿ. ಹಕ್ಕಿಗಳು ಮುಸ್ಸಂಜೆ ವೇಳೆಯಲ್ಲಿ ತಮ್ಮ ಗೂಡನ್ನು ಹೇಗೆ ಸೇರುತ್ತವೋ ಹಾಗೆ ನಮ್ಮ ಶಿಕ್ಷಕರು ತಮ್ಮ ಮನೆಯನ್ನು ಸೇರಿದರು.
ಜೀವನ ಒಂದು ನಾಟಕ, ವಿದ್ಯೆ ಅದರ ಪೋಷಕ. ಜೀವನ ಒಂದು ನಾಟಕ, ವಿದ್ಯೆ ಅದರ ಪೋಷಕ, ಮನಸ್ಸು ಅದರ ನಿರ್ಮಾಪಕ. ಸದಾ ಇರಲಿ ನಲಿಕಲಿಯ ತರಬೇತಿಯ ಜ್ಞಾಪಕ. ಸದಾ ಇರಲಿ ನಲಿಕಲಿಯ ತರಬೇತಿಯ ಜ್ಞಾಪಕ ಅಂತ ಹೇಳುವುದರ ಮೂಲಕ ಹೊರಡುವ ಇವತ್ತು ಬಂದಿದ್ದಾರೆ ನಮ್ಮ BRC ಕಚೇರಿ ಹಾಗೂ ಇವತ್ತು ಏನು ವಿದ್ಯಾರ್ಥಿಗಳಿದ್ದಾರೆ ಎಲ್ಲರ ಕಡೆಯಿಂದ ಎಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಮಾಡ್ತಿದ್ದೀರಿ. ಹಿರಿಯರಿದ್ದೀರಿ. ತರಗತಿ ಕೋಣೆಗಳಲ್ಲಿ ಮಕ್ಕಳಿಗೆ ಪಾಠ ಬೋಧನೆ ಮಾಡುವಲ್ಲಿ ಯಾವುದೇ ಕೊರತೆಗಳು ತಮ್ಮಲ್ಲಿ ಇಲ್ಲ ಅಂತ ಕಾಣ್ತದೆ. ಯಾಕಂದ್ರೆ ಎಲ್ಲರೂ ಅನುಭವಿಸ್ತಿದ್ದೀರಿ. ತಾವೆಲ್ಲರೂ ಕೂಡ ನಲಿಕಲಿ ತಾರೆಯರೇ. ನಾವು ಕೇವಲ ಒಂದಿಷ್ಟು ಜನರನ್ನಷ್ಟೇ ಕನ್ನಡ ನಲಿಕಲಿ, ಉರ್ದು ನಲಿಕಲಿ ತಾರೆಯರಂತ ಗುರುತಿಸಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ತರಬೇತಿ ನೀಡುವಂತಹ ಕಾರ್ಯಕ್ರಮಗಳು, ಅವರು ತಮಗೆ ತರಬೇತಿ ನೀಡುವಂತಹ ಕಾರ್ಯಗಳಾಗ್ತಾ ಇದೆ. ತಮಗೆಲ್ಲರಿಗೂ ಕೂಡ ಗೊತ್ತಿರಲಿ, ತಾವು ಉತ್ತಮ ತರಗತಿ ಶಿಕ್ಷಕರಾಗಿದ್ದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಹೊರಗಡೆ ಹೇಳೋದಿಲ್ಲ. ಇಂತಹ ವೇದಿಕೆಗಳಲ್ಲಿ ತಾವೇನು ತರಗತಿಗಳಲ್ಲಿ ಒಳ್ಳೆಯ ಕಲಿಕೆಗಳನ್ನು ಕೊಟ್ಟಿರ್ತೀರಿ, ಶಾಲೆಗಳಲ್ಲಿ ಸಾಕಷ್ಟು ಉತ್ತಮವಾದಂತಹ ಒಂದು ಪ್ರಗತಿ ಸಾಧಿಸಿರುವಂತಹ ಮಕ್ಕಳಿಗೆ ಪ್ರೋತ್ಸಾಹದಾಯಕರಾಗಿರ್ತೀರಿ. ಅವೆಲ್ಲವನ್ನೂ ಕೂಡ ಇಲ್ಲಿ ಶೇರ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಅದರ ಜೊತೆಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಪ್ರತಿ ತಿಂಗಳು ನಮ್ಮ ಜಿಲ್ಲಾ ಹಂತದಲ್ಲಿ ಒಂದು ವೆಬಿನಾರ್ಗಳನ್ನು ಮಾಡ್ಕೊಳ್ತಾ ಇದ್ದೀವಿ, ಟೆಲಿಗ್ರಾಮ್ ಗ್ರೂಪ್ಗಳನ್ನು ಮಾಡ್ಕೊಂಡಿದ್ದೀವಿ. ಅವುಗಳ ಮೂಲಕವಾಗಿ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ನಲಿಕಲಿ ಶಿಕ್ಷಕರು ಕೂಡ ಅದರಲ್ಲಿ ಭಾಗಿಗಳಾಗ್ತಾರೆ. ಆಯಾ ತಿಂಗಳ ಕಾರ್ಯ ಹಂಚಿಕೆ, ಆಯಾ ತಿಂಗಳಲ್ಲಿರುವಂತಹ ಒಂದು ಪಾಠ ಬೋಧನೆಗೆ ಬೇಕಾಗುವಂತಹ ಅವಧಿಗಳು, ಅವೆಲ್ಲ ರೀತಿಯಾದಂತಹ ಅಂಶಗಳನ್ನು ನಮ್ಮ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳ ಮೂಲಕವಾಗಿ ಚರ್ಚೆ ಮಾಡಿಸುವಂಥ ಕೆಲಸವನ್ನ ತಮ್ಮೊಂದಿಗೆ ಮಾಡ್ಕೊಳ್ತಾ ಇದ್ದೀವಿ. ಅವೆಲ್ಲವೂ ಕೂಡ ತಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀವಿ. ಅದರ ಜೊತೆಯಲ್ಲಿ ಮತ್ತೇನಾಗ್ತಾ ಇದೆ ಅಂದರೆ, ಈಗ ಮೊನ್ನೆ SM ಎಲ್ಲ ಆಯಿತು, ಅದರ ದಾಖಲೀಕರಣ ಹೇಗೆ ಮಾಡಬೇಕು, ವೈಯಕ್ತಿಕ ದಾಖಲೀಕರಣ ಹೇಗೆ, ಈಗ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ತರಗತಿಗಳಲ್ಲಿ, ಎಲ್ಲ ಶಾಲೆಗಳಲ್ಲಿ ಏಕರೂಪದ ದಾಖಲೀಕರಣ ಆಗಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಪ್ರಾಚಾರ್ಯರ ನೇತೃತ್ವದಲ್ಲಿ ನಾವು ಇಂತಹ ಒಂದು ಆಯೋಜನೆಗಳನ್ನು ಮಾಡಿಕೊಂಡು ಸಭೆಗಳನ್ನು ತಮಗೆ ತರಬೇತಿ ನೀಡುವಂಥ ಕಾರ್ಯ ಆಗ್ತಾ ಇದೆ. ಇಲ್ಲಿಯೂ ಕೂಡ ನಮ್ಮ ಆತ್ಮೀಯರಾಗಿರುವಂತಹ BRC ಮಿತ್ರರು ಕೂಡ ತುಂಬಾ ಉತ್ತಮವಾದ ರೀತಿಗಳಲ್ಲಿ ತಮಗೆಲ್ಲರಿಗೂ ಕೂಡ ತರಬೇತಿಗಳನ್ನು ಆಯೋಜನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮ ತರಗತಿಗಳಲ್ಲಿ ಮಕ್ಕಳ ಒಂದು ಸಮಸ್ಯೆಗಳನ್ನು ಬಗೆಹರಿಸಿ, ತಮ್ಮ ಸಮಸ್ಯೆಗಳೇನಾದಿದ್ರೆ ನಮ್ಮ ಆತ್ಮೀಯರ ಜೊತೆಗೆ ಚರ್ಚೆ ಮಾಡಿ, ನಮ್ಮ ವೆಬಿನಾರ್ ಗ್ರೂಪ್ಗಳಲ್ಲಿ ಚರ್ಚೆ ಮಾಡ್ಕೊಳ್ಳಿ. ತಾವೆಲ್ಲರೂ ಕೂಡ ವೆಬಿನಾರ್ ಗ್ರೂಪ್ನಲ್ಲಿ ಇದ್ದೀರಿ. ತಮ್ಮ ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಎಲ್ಲವೂ ಕೂಡ ಪರಿಹಾರ ಆಗ್ತದೆ. ಉತ್ತಮವಾದಂತಹ ಮಕ್ಕಳನ್ನು ನಾವು ಬೆಳೆಸೋಣ ಅನ್ನುವಂತಹ ನಿಟ್ಟಿನಲ್ಲಿ ನಾನು ಆಶಯವನ್ನು ಪಡ್ತಾ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ನೀಡಿದಂಥ ಎಲ್ಲರಿಗೂ ಒಂದ್ಸಲ ನನ್ನ ಮಾತನ್ನು ಮುಗಿಸ್ತೇನೆ.